ಮೋಟೋ H50 ಫ್ಯೂಷನ್ ಒಂದು ಹ್ಯಾಂಡ್ಸೆಟ್ ಬಂದಿದೆ. ಡಿಸ್‌ಪ್ಲೇ ಫ್ಲಿಕರಿಂಗ್ ಪ್ರಾಬ್ಲಮ್‌ಗೆ ಸಮ್‌ಟೈಮ್ಸ್ ಆನ್ ಆಗುತ್ತೆ, ಚೆನ್ನಾಗಿ ವರ್ಕಿಂಗ್ ಇರುತ್ತೆ, ಮತ್ತೆ ಬ್ಲಾಂಕ್ ಆಗುತ್ತೆ, ರೀಸ್ಟಾರ್ಟ್ ಆಗುತ್ತೆ, ಇಲ್ಲಾಂದ್ರೆ ಸಡನ್ ಆಗಿ ಫ್ಲಿಕರಿಂಗ್ ಆಗ್ತಾ ಇರುತ್ತೆ ಅಂತ ತಗೊಂಡ್ಬಂದು ಕೊಟ್ಟಿದ್ದಾರೆ. ಚೆಕ್ ಮಾಡಿ ನೋಡಿದಾಗ ಮದರ್‌ಬೋರ್ಡ್ ಇಶ್ಯೂ ಇತ್ತು. ಕಸ್ಟಮರು ಡಿಸ್‌ಪ್ಲೇ ಇಶ್ಯೂ ಇರುತ್ತೆ ಸರ್ ರಿಪ್ಲೇಸ್ ಮಾಡಿ ಅಂದ್ರು. ಡಿಸ್‌ಪ್ಲೇ ಇಶ್ಯೂ ಅಲ್ಲ ಇದು. ಸಿಪಿಯು ಇಂದ ಬರೋ ಲೈನ್ಸ್ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ತರ ಪ್ರಾಬ್ಲಮ್ಸ್ ಬರೋದು. ಕ್ವಾಲ್ಕಾಮ್ ಸಿಪಿಯು ಇದು. ಸಿಪಿಯುನ ಸೇಫ್ ಆಗಿ ರಿಮೂವ್ ಮಾಡಿ ಬೋರ್ಡ್‌ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಪಿಯುನ ರಿವಾಲ್ವ್ ಮಾಡಿ ರೀಫಿಕ್ಸ್ ಮಾಡಿದ್ರೇನೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಒನ್ ಶಾಟ್ ಅಲ್ಲೇ ಮಾಡಿದ್ರೆ ಪ್ರಾಬ್ಲಮ್ ಮತ್ತೆ ಬರಲ್ಲ. ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮತ್ತೆ ಪ್ರಾಬ್ಲಮೇ ಬರಲ್ಲ. ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ನೋಡ್ತಿರ್ಬೋದು ಸಿಪಿಯುನ ಸೇಫ್ ಆಗಿ ರಿವಾಲ್ವ್ ಮಾಡಿ ಹಾಕ್ತೀನಿ. ಅದಾದ್ಮೇಲೆ ಸೇಮ್ ಬೋರ್ಡ್ ಫಿಕ್ಸ್ ಮಾಡಿ ಚೆಕ್ ಮಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಯಾವುದೇ ತರ ಫ್ಲಿಕರಿಂಗ್ ಇಲ್ಲ, ರೀಸ್ಟಾರ್ಟ್ ಇಲ್ಲ. ಎಲ್ಲ ಪರ್ಫೆಕ್ಟ್ ಆಗಿ ಸ್ಮೂತ್ ಆಗಿ ವರ್ಕಿಂಗ್ ಇದೆ. ನಿಮ್ಮ ಹತ್ರ ಯಾವ್ದಾನ ಫೋನ್ಸ್ ಈ ತರ ಪ್ರಾಬ್ಲಮ್ ಆಗಿದ್ರೆ ಅದನ್ನೇನಾದ್ರೂ ರೆಡಿ ಮಾಡಿಸ್ಬೇಕಂದ್ರೆ ನನ್ನ ನಂಬರ್‌ಗೆ ಕಾಲ್ ಮಾಡಿ. ಇದೇ ತರ ವಿಡಿಯೋಸ್ ನೋಡಕ್ಕೆ ಪೇಜ್‌ನ ಫಾಲೋ ಮಾಡ್ಕೊಳ್ಳಿ. ಆನ್ ಅಂಡ್ ಆಫ್ ಬಟನ್ ಡ್ಯಾಮೇಜ್ ಇದೆ ಸರ್ ಅದೊಂದು ರಿಪ್ಲೇಸ್ ಮಾಡ್ಬಿಡಿ ಅಂದ್ರು. ನನ್ನ ಹತ್ರ ಸೇಮ್ ಕಲರ್ ಬಟನ್ ಇರ್ಲಿಲ್ಲ. ಸೊ ಬೇರೆ ಕಲರ್ ಬಟನ್ ಹಾಕಿ ಕಸ್ಟಮರ್‌ಗೆ ಕೊಟ್ಟೆ. ಕಸ್ಟಮರ್ ನೀಟಾಗಿ ಚೆಕ್ ಮಾಡ್ಕೊಂಡು ತಗೊಂಡ್ರು.